ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದು ಸಲ ನಾವು ಆತನ ಬಳಿಗೆ ಬರುವ ಹಾಗೆ ಈ ಒಂದು ಸಾಯಂಕಾಲ ಕಾಲ ಸಮಯದಲ್ಲಿ ನಾವು ಆತನನ್ನು ಧ್ಯಾನಿಸ್ತಾ ಸ್ತುತಿಸ್ತಾ ಕೊಂಡಾಡುವ ಹಾಗೆ ದೇವರು ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ವಂದನೆಯನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳುವ ಹಾಗೆ ನಾವು ಹೀಗೆ ಮೊದಲೇ ಓದಿದ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ ನಾವು 32ನೇ ವಚನದಿಂದ ಹಿಡಿದು 40ನೇ ವಚನದಲ್ಲಿ ನಾವು ನೋಡುವುದಾದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರುವಂಥ ಅಂಶಗಳನ್ನು ನಾವು ನೋಡುವುದಾದರೆ ಇಲ್ಲಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಳ್ಳೋದರ ಮೂಲಕ ಮತ್ತೆ ಅಪೊಸ್ತಲರು ತಾವು ಸುವಾರ್ತೆಯನ್ನು ಸಾರಿ ಮತ್ತು ಸರ್ವಲೋಕದ ಕಡೆಗೆ ಹೋಗಿ ಸುವಾರ್ತೆ ಸಾರಬೇಕಂದಾಗ ನಾವು ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ಒಬ್ಬ ವ್ಯಕ್ತಿ ದೇವರ ಕಡೆಗೆ ಬರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಅಪೊಸ್ತಲರಿಗೆ ಯೇಸು ಸ್ವಾಮಿ ನೀವು ಹೋಗಿ ಲೋಕದ ಕಟ್ಟ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರ ಅಂದಾಗ ಮೊದಲು ಅವರಿಗೆ ಹೀಗೆ ಹೇಳ್ತಿದ್ದ, ನೋಡು ನೀವು ಯೆರೂಸಲೇಮಿನಲ್ಲಿ ಯೂದಾಯಿಗಳಲ್ಲಿ ಸಮಾರ್ಯದ ಸ್ತ್ರೀಗಳ ಸೀಮೆಯಲ್ಲಿ ಅಂತೇಳಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸಮಾರ್ಯದ ಸೀಮೆದ ಕಡೆಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಕಂಚಿಕಿ ಅಲ್ಲಿ ನೋಡ್ತಿರುವಾಗ ಆತನು ದೇವರ ಕಡೆಗೆ ಬರುವಂಥದ್ದನ್ನು ಅಲ್ಲಿ ದೇವರು ಮತ್ತು ಫಿಲಿಪ್ಪನಿಗೆ ದೇವರ ಆತ್ಮನ ಮೂಲಕವಾಗಿ ನೀನು ಹೋಗು, ಅಲ್ಲಿ ಒಬ್ಬ ವ್ಯಕ್ತಿ ದೇವರ ಕಡೆಗೆ ಬರುವಾತನಾಗಿದ್ದಾನೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಮೊದಲು ನಾವು ಓದಬೇಕಾದ್ರೆ ಇನ್ನೂ ಅನೇಕ ಕಡೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ರಿ, ಅದು ದೇವರು ನೇಮಿಸಿದ ಯಜ್ಞದ ಕುರಿಮರಿ ಅಂಥೇಳಿ ಅನೇಕ ವಿಷಯಗಳು ತಂದೆಯಾದ ದೇವರು ತನ್ನ ಮಗನ ಬಗ್ಗೆ ಬರೆಯಲ್ಪಟ್ಟಿದ್ದಾನೆ. ನೋಡ್ರಿ, ನಾವು ಹಂಗೆ ಇನ್ನು ಮುಂದೆ ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ ಮೊದಲು ನಾವು ನೋಡುವುದಾದರೆ ಅಲ್ಲಿ ಆತನ ಬಗ್ಗೆ ಹೀಗೆ ಬರೆಯಲ್ಪಟ್ಟಿದೆ. ನಾವು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಎಷ್ಟೋ ಸಲ ನಾವು ಕೇಳಿದ್ದೇವೆ, ಇಗೋ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ತಂದೆ, ನಿತ್ಯನಾದ ಪ್ರಭು, ಸಮಾಧಾನೆಂಬ ಪ್ರಭು ಆತನಿಗೆ ಹೆಸರು ಕೊಡಲ್ಪಟ್ಟಿತ್ತು ಅಂತ. ಇವತ್ತಿನ ದಿನದಲ್ಲಿ ಅಷ್ಟೆಲ್ಲ ಮಾತುಗಳು ಬರೆಯೋದ್ರ ಮೂಲಕ ಇಲ್ಲಿ ಒಬ್ಬ ವ್ಯಕ್ತಿ ಕಂಚಿಕಿ ನಾವು ನೋಡ್ತಾ ಇದ್ದೀವಿ. ಆತನು ಸಹ ದೇವಾಲಯಕ್ಕೆ ಬಂದಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಬಂದಾದ ಮೇಲೆ ಆತನು ಸತ್ಯವೇದವನ್ನು ಓದಬೇಕಾದ್ರೆ ಅದರ ಅರ್ಥ ಆತನಿಗೆ ಗೊತ್ತಿಲ್ಲದ ಕಾರಣ ಅಲ್ಲಿ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ದೇವರು. ಮತ್ತು ಅಲ್ಲಿ ನಾವು ನೋಡುವಾಗ ಅಪೊಸ್ತಲರ ಮೂಲಕವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಫಿಲಿಪ್ಪ ದೇವರ ಆತ್ಮ ತಿರುಗಿ ಸೀದಾ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ, ನೀನು ಅವ್ರ ಹತ್ರ ಹೋಗಂತ. ನೋಡ್ರಿ, ಇಲ್ಲಿ ನಮಗೆ ಅರ್ಥ ಆಗಬೇಕಾಗ್ತದೆ. ಯಾಕಂತಂದರೆ ಅಲ್ಲಿ ದೇವರು ತನ್ನ ಕಾರ್ಯ ಮಾಡೋದಕ್ಕೋಸ್ಕರ ತಾನು ಸಿದ್ಧಪಡಿಸಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ನಾವು ಓದಿದಾಗ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, 32ನೇ ವಚನದಲ್ಲಿ ನಾವು ಓದ್ತಿರುವಾಗ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯ ಉಣ್ಣಿ ಕತ್ತರಿಸುವ ಮುಂದೆ ಮೌನವಾಗಿರುವಂತೆ ಅವನು ಬಾಯಿ ತೆರೆಯಲೇ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರ ಬಗ್ಗೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಇಲ್ಲಿ ನಾವು ದೇವರ ಬಗ್ಗೆ ಮೊದಲನೇದಾಗಿ ಆತನ ಬಗ್ಗೆ, ಈತನ ನನ್ನ ಪ್ರಿಯ ಕುಮಾರನು, ಈತನನ್ನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ ಅಂತೇಳಿ ಅಲ್ಲಿ ಯೋಹಾನನ ಸ್ನಾನ ದೀಕ್ಷೆ ಕೊಟ್ಟರು. ಆದಮೇಲೆ ನಾವು ಮುಂದೆ ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನದ ಬಗ್ಗೆ ಅಲ್ಲಿ ಪರಿಪೂರ್ಣವಾಗಿ ತಂದೆಯಾದ ದೇವರು ತನ್ನ ಮಗನ ಬಗ್ಗೆ ತಿಳಿಯಪಡಿಸ್ತಾ ಇದ್ದಾನೆ. ಸೊ ಅದೇ ಮಾತನ್ನು ಸಹ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕಂಚಿಕನಿಗೆ ಸಹ ಓದ್ತಾ ಇದ್ದಾನೆ. ಏನಪ್ಪ ಇದರ ಅರ್ಥ, ಏನಪ್ಪ ಇದರ ಬಗ್ಗೆ, ಈ ವಿಷಯ ಏನಂತೇಳಿ ಆತನಿಗೆ ಯಾರು, ಯೇಸು ಅಂದರೆ ಯಾರು ಎಂಬುದರ ಮೂಲಕವಾಗಿ ತಿಳಿಯಪಡಿಸೋದಕ್ಕೋಸ್ಕರ ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರು ಮುಂದೆ ಬರ್ತಾ ಅಲ್ಲಿ ಆತನ ಬಗ್ಗೆ ತಿಳಿಯಪಡಿಸ್ತಾ ಇರುವಾಗ ಅಲ್ಲಿ 34ನೇ ವಚನದಲ್ಲಿ ಹೇಳ್ತದೆ, ಕಂಚಿಯ ವಚನವನ್ನು ಕುರಿತು ಪ್ರವಾದಿ ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೂ ಮತ್ತೊಬ್ಬನ ವಿಷಯದಲ್ಲಿಯೂ ದಯಮಾಡಿ ಹೇಳಬೇಕೆಂದು ಫಿಲಿಪ್ಪನನ್ನು ಕೇಳಲು ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಧ್ಯಾನ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಇಲ್ಲಿ ಯಾರ ಬಗ್ಗೆ ತಿಳಿಸಿದಾರೆ? ಯೇಸು ಕ್ರಿಸ್ತನ ಬಗ್ಗೆ.
ಅಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾನೆ. ಯಾಕಂತಂದ್ರೆ ಇವತ್ತಿನದಲ್ಲಿ ಹೇಳೋರಿಲ್ಲದಿದ್ರೆ ಅಲ್ಲಿ ಕೇಳೋಕ್ಕೆ ಯಾರು ಇರೋದಿಲ್ಲ. ಅದಕ್ಕಾಗಿ ಆತನ ಬಗ್ಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಬಗ್ಗೆ ಮುಂದೆ ಬರೀತಿದೆ, ಸಾರುವನಿಲ್ಲದೆ ಕೇಳುವನೆಲ್ಲಿ, ಸಾರುವರ ಪಾದಗಳು ಎಷ್ಟೋ ಅಂದವಾಗಿದ್ದಾನೆ. ಇಲ್ಲಿ ನಾವು ತಿಳಿಯಪಡಿಸ್ಬೇಕಂತ, ನಾವು ಹೇಳಬೇಕು. ನಮ್ಮ ಕೆಲಸ ಏನಪ್ಪ, ಆತನ ಬಗ್ಗೆ ನಾವು ಪ್ರಚಾರ ಮಾಡ್ಬೇಕಂತ ಹೇಳ್ದೆ. ಯಾಕಂತಂದರೆ ಆತನ ಹೆಸರು ಯಾರಿಗೂ ಗೊತ್ತಿಲ್ಲ ಅಂತೇಳಿ ಅನ್ನಕ್ಕಲ್ಲ ಅಂತ ಕಡೆ ಕಾಲದಲ್ಲಿ ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೆ ತೀರ್ಪಿನ ದಿನಗಳಲ್ಲಿ ನಾವು ನೋಡ್ತಿರುವಾಗ ಯೇಸುವಿನ ಬಗ್ಗೆ ಗೊತ್ತಿರಲಾರ್ದೆ ಇರಬಾರ್ದು ಅಂತ ಹೇಳ್ತಾನೆ. ಭೂಲೋಕದಲ್ಲಿ ಪ್ರತಿಯೊಬ್ಬರಿಗೆ ತಿಳಿಯಪಡಿಸಬೇಕಂದಾಗ ಇಲ್ಲಿ ಸಮಯ ಬಂತು. ನಾವಲ್ಲಿ ಕಂಚಿಕೆಯ ಯೇಸುವಿನ ಬಗ್ಗೆ ಪಡಿಸೋದಕ್ಕೋಸ್ಕರ ಅಲ್ಲಿ ಆತನ ಮುಂದೆ ತಿಳ್ಕೊಳ್ತಿದ್ದಾನೆ. ಅದಕ್ಕೋಸ್ಕರ ಆತನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮತ್ತು ಫಿಲಿಪ್ಪ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚಿಕೆ ಯುಗೋ, ನೀರು ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿಯೇನು ಎಂದು ಹೇಳಲು ರಥವನ್ನು ನಿಲ್ಲಿಸಿ ಎಂದು ಅಪ್ಪಣೆ ಕೊಟ್ಟು ಫಿಲಿಪ್ಪನು ಕಂಚಿಕೆ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮವು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಿರಲಾಗಿ ಕಂಚಿಕೆಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ತರುವಾಯ ಫಿಲಿಪ್ಪನು ಆ ಜ್ಯೋತಿಯಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕ್ರೈಸ್ತರಲ್ಲಿರುವ ತನಕ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನಂತೇಳಿ ನಾವು ನೋಡ್ತೇವೆ. ಇಲ್ಲಿ ನೋಡ್ರಿ, ಯಾವಾಗ ದೇವರ ಬಗ್ಗೆ ಆತನ ತಿಳಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಪಟ್ನೋ ಅಲ್ಲಿ ಕಂಚಿಕೆಯೋ ಅಲ್ಲಿ ಒಬ್ಬ ಮನುಷ್ಯನ ಹೇಳೋದಕ್ಕೆ ಸಿದ್ಧತೆಯಾಗಿದೆ. ಅಲ್ಲಿ ಒಬ್ಬರು ಹೇಳೋದ್ರ ಮೂಲಕ ನಮಗೆ ನಂಬಿಕೆ ಹುಟ್ಟುತ್ತದೆ ಅಂತ ಮೊದಲ ಮೂಲಕವಾಗಿ ದೇವರು ಹಾಕಿದ್ದು ತಿಳಿಯಪಡಿಸ್ತಾ ಇದೆ. ಹಿಂದೆ ನೋಡ್ರಿ, ದೇವ್ರನ್ನ ಯಾರು ಕಾಣಲಿಲ್ಲ, ಆದರೂ ಕೂಡ ದೇವ್ರು ಏನು ಇಷ್ಟಪಟ್ಟಿದ್ದ, ಎಲ್ಲರನ್ನೂ ರಕ್ಷಿಸಲ್ಪಡಬೇಕೆಂಬುದೇ ಉದ್ದೇಶದಿಂದ ನಾವು ಹಿಂದೆ ನೋಡಬೇಕಾದ್ರೆ ಆದಿ ಕಾಲದಲ್ಲಿ ದೇವರ ರಕ್ಷಣೆ ಯೋಜನೆ ಭಾಳ ದೊಡ್ಡದಾಗಿತ್ತು. ಎಲ್ಲರನ್ನೂ ರಕ್ಷಿಸಲ್ಪಡಬೇಕೆಂಬುದಿತ್ತು. ಆದರೆ ನೋಹನ ಕಾಲದಲ್ಲಿ ಹೋಗ್ರಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರ ಹೋಗಿದ್ರು. ಅವ್ರಿಗೆ ತಿನ್ನುತ್ತಾ ಇದ್ದರು, ಕುಡಿತಾ ಇದ್ರು, ಎಲ್ಲ ಇದ್ದರು. ಆದರೆ ಯಾವಾಗ ಇವರು ನನ್ನ ಕಡೆ ಬರ್ತಾರೆ, ಯಾವಾಗ ಇವರು ತಮ್ಮ ತಪ್ಪುಗಳನ್ನು ತಿಳ್ಕೊಳ್ತಾರಂತ ಎದುರು ನೋಡ್ತಿದ್ದ. ಮತ್ತೆ ಒಂದು ಅವಕಾಶ ಕೊಟ್ಟ ನೋಹನಿಗೆ ಹೇಳ್ತಾ ಇದ್ದಾನ, ನೋಹ ಹೋಗು, ಊರವರೆಗೆ ಹೋಗಿ ಗುಡ್ಡದ ಮೇಲೆ ಒಂದು ನಾವೆಯನ್ನು ಕಟ್ಟಂತ ಹೇಳಿದ. ಎದಕ್ಕೆ? ಅಲ್ಲಿ ಮತ್ತೆ ನೋಡೋಣ, ಈಗಾರ ನನ್ನ ಮಾತನ್ನು ಏನು ಕೇಳ್ತಾರೆ ಅಂತ ನೋಡಿದ. ಆ ಸಮಯದಲ್ಲಿ ಅವರು ಸಹ ಮತ್ತೆ ಅದೇ ಕೆಲಸ, ದಿನನಿತ್ಯ ಅವ್ರ ಕೆಲಸ ಏನಾಗಿತ್ತು, ಅವ್ರ ಲೋಕದ ಪ್ರಕಾರವಾಗಿ ಜೀವಿಸ್ತಾ ಇದ್ದರು, ದೇವ್ರನ್ನ ಮರೆತು ಬಿಟ್ಟಿದ್ದರು. ಆದರೆ ಮತ್ತೆ ಹೇಳ್ತಾ ಇದ್ದ, ಹೋಗು ನೀನು ಕಟ್ಟು ಹಡಗಂದಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನೋಹ ಹಡಗನ್ನು ಕಟ್ಟಿ ಪ್ರಾರಂಭಿಸುವ ದಿನದಿಂದ ದೇವ್ರ ಮಾತನ್ನು ಸಹ ಹೇಳ್ತಾ ಇದ್ದ. ಯಾವ ರೀತಿಯಿಂದ ಹೇಳ್ತಾ ಇದ್ದ? ನೋಡಪ್ಪ, ನಿಮಗೋಸ್ಕರನೇ ಹಡಗು ಸಿದ್ಧವಾಗ್ತಾ ಇದೆ, ಮುಂದೆ ಮಳೆ ಬರ್ತೈತೆ ಅಂತ. ದೇವರು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ, ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೋಸ್ಕರ ಈ ಹಡಗು ಕಟ್ತೇನೆ ಅಂತಂದಾಗ ಅಲ್ಲಿ ಜನರು ಗೇಲಿ ಮಾಡಿದ್ರೆ ಅಂತೇಳಿ ನಾವು ನೋಡ್ತೀವಿ. ಏನಪ್ಪ, ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಂತಿದ್ದ, ಹಡಗು ಕಟ್ತಾನ. ಸೊ ಇವತ್ತಿನದಲ್ಲಿ ದೇವ್ರು ಮಾಡುವಂಥದ್ದು ಯಾರಿಗೂ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಏನು ದೇವ್ರು ಅದ್ಭುತ ಮಾಡ್ತಾನೋ ಗೊತ್ತಿಲ್ಲ. ಆದರೆ ಜನರು ಅಲ್ಲಿ ನಂಬಲಿಲ್ಲ. ಆದರೆ ನಾವು ನೋಡ್ತಾ ಇದ್ದೀವಿ, ಮತ್ತೆ ನೋಡೋಣ, ಹಡಗು ಎಷ್ಟೋ ದಿವಸ ಆಯಿತು, ರೆಡಿ ಆಯ್ತು ಹಡಗು. ನೋಹನಿಗೆ ಹೇಳ್ತಾನೆ, ನೋಹ ಮುಗಿತಲ್ಲ, ಈಗ ನೀನು ನಿನ್ನ ಪ್ರಾಣಿಗಳ ಜೊತೆಗೆ ಎಲ್ಲ ಒಳಗೆ ಹೋಗು, ಗಂಡು ಹೆಣ್ಣು ಎಲ್ಲ ತಗೊಂಡು ಒಂದೊಂದು ಜಾತಿಗೆ ಅನುಸಾರ ಎಲ್ಲ ಸೇರಿಸ್ತಾರೆ. ಆಮೇಲೆ ಜನರು ಬರ್ತಾರೆ ಬರಲಿಲ್ಲ. ಕರ್ತನ ಪ್ರಿಯರೇ, ಯಾಕಂದರೆ ದೇವರಲ್ಲಿ ವಿಶ್ವಾಸ ಭರವಸೆ ಇರಲಿಲ್ಲ. ಯಾಕಂತಂದ್ರೆ ಅವರ ಮನಸ್ಸೆಲ್ಲ ಲೋಕದ ಕಡೆನೇ ಇತ್ತು. ಆದರೆ ದೇವ್ರ ಕಡೆ ಬರೋದಕ್ಕೋಸ್ಕರ ದೇವ್ರು ಎದುರು ನೋಡ್ತಿದ್ದ. ಇವರು ಹೆಂಗಪ್ಪ ಇನ್ನು ಮುಂದೆ ನಾಶವಾಗ್ತಾರಂತ ದೇವರು ಆಲೋಚಿಸ್ತಾ ಇದ್ದ. ಆದರೆ ಒಂದು ಸಮಯ ಕೊಟ್ಟಿದ್ದ. ಆದರೆ ನೋಹ ಆತನ ಕುಟುಂಬ ಮಕ್ಕಳು ನೀರಿನ ಮೂಲಕ ರಕ್ಷಣೆ ಹೊಂದಿದರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರರೇ, ಇಲ್ಲಿ ನೋಡ್ರಿ, ದೇವರ ಮಾತಿಗೆ ಯಾವಾಗ ಲಕ್ಷ್ಯವಿಟ್ಟು ಕೇಳ್ತೀವೋ ಅಲ್ಲಿ ನಾವು ರಕ್ಷಿಸಲ್ಪಡ್ತೇವೆ. ಅಲ್ಲಿ ನೋಡಿದಾಗ ಅವರು ಆ ನೀರಿನಿಂದ ರಕ್ಷಿಸಲ್ಪಟ್ಟರು. ಅದೇ ಸಂತಾನ ಮುಂದೆ ಬಂದು ಮತ್ತೆ ದೇವರು ಆಶೀರ್ವದಿಸೋದಕ್ಕೋಸ್ಕರವಾಗಿ ನೋಹನಿಂದ ಆತನ ಸಂತಾನವನ್ನು ಮತ್ತೆ ಅಬ್ರಾಮ್, ಇಸಾಕ್, ಯಾಕೋಬರನ್ನು ತಂದು ಅವರು ನನ್ನ ಜನಾಂಗವಾಗಬೇಕಂತೇಳಿ ದೇವರು ಮತ್ತೆ ಅವರಲ್ಲೇ ಮತ್ತೆ ಬರೋದ್ರ ಮೂಲಕವಾಗಿ ತೀರ್ಮಾನಿಸಿಕೊಂಡರು. ಈಗ ನೋಡ್ರಿ, ನಾವು ಯಾವುದರ ಮೂಲಕವಾಗಿ ನಮಗೆ ದೇವರು ಸಿಗ್ತಾನಂತಂದರೆ ಆತನ ಮಾತುಗಳ ಮೇಲೆ ನಂಬಿಕೆ ಇಡುವಂಥದ್ದು, ಆತನ ಮಾತುಗಳ ಮೇಲೆ ನಾವು ನಡೆಯುವವರಾಗಿರಬೇಕು. ಅದಕ್ಕೋಸ್ಕರ ನಮಗೆ ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳನ್ನು ಕೊಟ್ಟಾನ.
ಮತ್ತು ಆಜ್ಞೆಗಳನ್ನೇ ನಿಮಗೆ ನೆರವೇರಿಸ್ಬೇಕಂತೇಳಿ ಯೇಸು ಕ್ರಿಸ್ತನ ಬಂದು ಮತ್ತೆ ಅವುಗಳನ್ನು ಕೈಕೊಂಡು ನಡೀರಿ ಅಂತೇಳಿ ಆತ ನಮಗೆ ತಿಳಿಯಪಡಿಸಿದ. ಇಲ್ಲಿ ನೋಡ್ರಿ, ಕಂಚಿಕೆಯು ತಾನು ಕೇಳೋದ್ರ ಮೂಲಕ ಆತನಿಗೆ ಒಂದು ನಂಬಿಕೆ ಬಂತು. ಮತ್ತು ಆತನಿಗೆ ದೀಕ್ಷಾಸ್ನಾನ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಅವರು ದೈಹಿಕವಾಗಿ ಅವರು ದೀಕ್ಷಾಸ್ನಾನ ಹೊಂದೋದಕ್ಕಿಂತ ಆತ್ಮಿಕವಾಗಿ ಸಹ ಅವರು ದೇವರ ಕಡೆ ತಿರುಗಬೇಕು. ಅಲ್ಲಿ ಅದಕ್ಕೂ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮುಂದೆ ನೀವು ಓದುವುದಾದರೆ ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೀವು ಓದ್ರಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. 9ನೇ ಅಧ್ಯಾಯದಿಂದ 13ನೇ ವಚನದವರೆಗೆ ನೀವು ಓದ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. 10ನೇ ಅಧ್ಯಾಯ 9ನೇ ವಚನದಿಂದ ಹಿಡಿದು 13ನೇ ವಚನ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರ ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯೆಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿಯಲ್ಲ ನಮ್ಮ ಸಹೋದರರೇ, ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟು ತಿಳಿಯಪಡಿಸ್ತಿದ್ದಾನೆ ದೇವರು ನಮಗೆ. ಏನಂತಂದರೆ ಇಲ್ಲಿ ನೋಡ್ರಿ, ನೀವು ಮನಸ್ಸಾರೆ ಪರಿಪೂರ್ಣವಾಗಿ ನಾವು ದೇವರನ್ನು ತಿಳ್ಕೊಳ್ಬೇಕು. ಆತನ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟು ತಿಳಿಸ್ತಾ ಇದ್ದಾನೆ. ನೀನು ಯೇಸುವನ್ನು ಕರ್ತನೆಂದು ಇಲ್ಲಿ ಯೇಸುವನ್ನು ತಂದೆ ಮಗ ಇಬ್ಬರು ಒಂದೇ ಆಗಿದ್ದ. ಕರ್ತನ ಯಾರು, ಯೇಸು ಯಾರು? ಇಲ್ಲಿ ಬದಲಾವಣೆ ಇಲ್ಲ, ಇಬ್ಬರು ಒಂದೇ, ತಂದೆ ಮಗ ಪವಿತ್ರಾತ್ಮ. ಇಲ್ಲಿ ತ್ರಾಯಿಕತ್ವದಲ್ಲಿ ನೋಡುವಾಗ ದೇವರು ಅವುಗಳಲ್ಲಿ ಅಡಕವಾಗಿ ನಡೆಸ್ಕೊಂಡು ಬರ್ತಾರೆ. ಹಿಂದೆ ಇಸ್ರಾಯೇಲ್ ಜನರನ್ನು ದೇವರು ಅವ್ರು ನಡೆಸ್ಕೊಂಡು ಬಂದ. ಮತ್ತು ಅದೇ ಜನಾಂಗದಲ್ಲಿ ಮತ್ತೆ ಆತನು ಹುಟ್ಟಿ ನರಾವತಾರ ಹುಟ್ಟಿ ಬಂದಾದ ಮೇಲೆ ಕೂಡ ಜನರು ಕೆಲವರನ್ನು ಮಾತ್ರ ಆತನನ್ನು ಗುರುತಿಸಿದರು. ಎಲ್ಲರಿಗೆ ಆ ವರ ಕೊಡಲಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ಅವ್ರನ್ನ ಪ್ರತಿಯೊಬ್ಬರು ಆತನ ಕಡೆ ಬರಬೇಕೆಂಬುದರಿಂದ ಆತನ ಅದೇ 10ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾ ಇದ್ದೇನೆ, ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆ, ದೇವರಿಗಾಗಿ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ನೋಡ್ರಿ, ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ದೇವರ ಕಡೆ ಬರಬೇಕೆಂಬುದೇ ಉದ್ದೇಶವಾಗಿದೆ. ಯಾರು? ಪ್ರವಾದಿಸುವಂಥವರು, ಪ್ರವಾದಿಗಳು ಮತ್ತು ಅಪೋಸ್ತಲರು, ಎಷ್ಟೋ ಜನರು ಅದರ ಬಗ್ಗೆನೇ ಹೇಳ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ, ಸ್ನಾನಿಕನ ದೇವರನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಎಲ್ಲ ಈ ಜನರೇ, ನೀವೆಲ್ಲರೂ ಆತನ ಕಡೆ ಬನ್ನಿರಿ. ಪ್ರತಿಯೊಬ್ಬರು ತಪ್ಪು, ಪ್ರತಿಯೊಬ್ಬರು ಪಾಪ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೆಲಸಕ್ಕೆ ಬಾರದವ್ರು ಆಗಬಾರ್ದು ಅಂತೇಳಿ ರಕ್ಷಿಸಬೇಕೆಂಬ ಒಂದೇ ಉದ್ದೇಶದಿಂದ ಆತನ ಬಳಿಗೆ ಬರೋರಿಗೆ ಆತನು ಸೇರಿಸಿಕೊಳ್ಳುವನಾಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ನಂಬುವುದರ ಮೂಲಕ ನಮಗೆ ಯಾವ ರೀತಿಯಿಂದ ಅದು ರಕ್ಷಣೆ ಆಗ್ತದೆ. ನಂಬಿಕೆ ಹೆಂಗಂತಂದರೆ ದೇವ್ರ ಕಡೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ನಂಬಿಕೆ ಅದು ಹೆಂಗಪ್ಪ ಅಂತಂದರೆ, ಎಕ್ಸಾಂಪಲು, ನಾವು ಮನೆ ನಿಂದಿರ್ಬೇಕಪ್ಪ ಅಂದರೆ ಪಿಲ್ಲರ್ಗಳು ಬೇಕು. ಯಾಕಂದರೆ ಬುನಾದಿ ಅದು ಸರಿಯಾಗಿತ್ತಪ್ಪ ಅಂದರೆ ಮೇಲೆ ನಾವು ಕಟ್ಟಿ ಅರ್ತಿಸಿ ಅದರ ಮೇಲೆ ಮತ್ತೆ ಕಟ್ಟು ಗಟ್ಟಿಯಾಗಿರ್ತದೆ. ಯಾಕಂತಂದರೆ ಅಸ್ಥಿವಾರವು ಕ್ರಿಸ್ತನಾಗಿದ್ದಾನೆ. ಯಾಕಂದರೆ ಅದರ ಮೇಲೆ ನಾವು ಕಟ್ಟಲ್ಪಡುವವರಾಗಿರ್ಬೇಕಂತ ಹೇಳ್ತಾರೆ. ನಾವು ಹೃದಯದಿಂದ ನಾವು ನಂಬಬೇಕಂತ ಹೇಳ್ತದೆ. ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗ್ತದೆ. ಇಲ್ಲಿಂದ ನಾವು ಮನಸ್ಸಾರೆ ಅಂತ ಹೇಳ್ತಾನೆ. ದೇವ್ರನ್ನು ಪೂರ್ಣ ಹೃದಯದಿಂದ ಅಂತ ಹೇಳ್ತಾನೆ, ಪೂರ್ಣ ಪ್ರಾಣದಿಂದ ಅಂತ ಹೇಳ್ತಾನೆ. ಯಾಕಂತಂದರೆ ಆತನನ್ನು ಬೇಡುವವರಿಗೆ ಆತನು ಹತ್ತಿರನೇ ಇದ್ದಾನೆ ಅಂತ. ನೀವು ನನ್ನ ಹುಡುಕಿರಿ, ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ ಪರ್ವತ ಪ್ರಸಂಗದಲ್ಲಿ ಅವರಿಗೆ ಬೋಧನೆ ಮಾಡಿ ಹೇಳ್ತಾ ಇದ್ದಾನೆ, ನೋಡ್ರಿ, ನಾನು ನಿಮ್ಮ ಹತ್ರನೇ ಇದ್ದೇನೆ ಅಂತ, ನಿಮ್ಮ ಬಳಿಯಲ್ಲೇ ಇದ್ದೇನೆ ಅಂತ. ಯೇಸು ಸ್ವಾಮಿ 2,000 ವರ್ಷಗಳ ಹಿಂದೆ ಆತನು 33 ವರ್ಷ ಜೀವತ್ವಾಗಿದ್ದ. ಎಷ್ಟೋ ಜನರು ಆತನ ಹಿಂದೆ ಬರ್ತಾ ಇದ್ರು, ರೋಗ ಸ್ವಸ್ಥ ಆಯಿತು, ಎಷ್ಟೋ ಅದ್ಭುತ ಕಾರ್ಯಗಳಾದವು, ಸತ್ತು ಹೋದವರು ಸಹ ಎದ್ದರು. ಅಲ್ಲಿ ನಂಬಿಕೆ ಹೆಂಗೆ ಅವರು ಬೆಳೆಸಿಕೊಂಡ್ರೆ ಅಂತೇಳಿ ನಾವು ನೋಡ್ತಿರುವಾಗ, ಇಲ್ಲಿ ಅಪೋಸ್ತಲರನ್ನು ನಾವು ನೋಡುವಾಗ ಯಾವಾಗಲೂ ಆತನನ್ನೇ ಪಾಲಿಸ್ತಿದ್ದಾರೆ. ಮುಂದೆ ಬರೋರಿಗೆ ಅದೇ ಹೇಳ್ತಾ ಇದ್ದಾನ, ನೀವು
ದೇವರನ್ನು ಪೂರ್ಣ ವಿಶ್ವಾಸವಿಡಬೇಕಂತೇಳಿ ಇಂದಿನ ಜನರಿಗೆ ಹೇಳಿದ ಹಾಗೆ ಮುಂದಿನಲ್ಲಿ ಸಹ ಆತನ ನಂಬುವಂಥ ವಿಶ್ವಾಸಿಗಳು ಆಗಲಿ ದೇವರ ಮಕ್ಕಳು ಪ್ರತಿಯೊಬ್ಬರು ಆತನ ಬಳಿಗೆ ಬರಬೇಕಂದ್ರೆ ಮನಸ್ಸಾರೆ ನಾವು ಆತನನ್ನು ವಿಶ್ವಾಸಿಸಬೇಕು, ನಂಬಬೇಕು ಅಂತ ಹೇಳ್ತಾನೆ. ಹೃದಯದಿಂದ ಅಂತ ಹೇಳ್ತಾನೆ. ಹೃದಯದಿಂದ ನಂಬಿದರೆ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡಿಕೊಳ್ಳುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವವನು ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೀವಿ ನಂಬಿಕೆ ದೇವರ ಹತ್ತಿರಕ್ಕೆ ಬರೋದಕ್ಕೆ ನಾವು ಮೊದಲನೇ ಹೆಜ್ಜೆ ಅಂತ ಹೇಳ್ತಾನೆ. ಇಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಯಾರು ದೇವರನ್ನು ಇದುವರೆಗೆ ಆಯ್ತು ಹುಟ್ಟಿದವರು ಭೂಮಿ ಮೇಲೆ ಅಂಥ ದೊಡ್ಡವರಾದರೂ ಕೂಡ ತಪಸ್ಸು ಎಷ್ಟೋ ಮಾಡಿದ್ರು ಕೂಡ ದೇವರಿಗೆ ಯಾರು ಕಂಡಿಲ್ಲ. ಹಿಂದಿನದಲ್ಲಿ ಇಸ್ರಾಯೇಲ್ ಕೆಲವು ಜನರು ಸಹ ಮೊಂಡತನ ಬಿದ್ದರು. ಮೋಶೆಗೆ ಹೇಳ್ತಾ ಇದ್ದರು, ನೀನು ದೇವರು ಅಂತ ಹೇಳ್ತೀವಿ, ಒಂದ್ಸಲ ನಾವು ದೇವ್ರು ನೋಡಲಿಕ್ಕೆ ನಮಗೆ ಅವಕಾಶ ಕೊಡ ಅಂತಂದ್ರು. ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ಅಂತೇಳಿ ಅವಾಗಲೇ ನಾವು ನೋಡ್ತಾ ಇದ್ದೀವಿ. ಮೋಶೆ ಕೂಡ ದೇವ್ರು ನೋಡಲಿಕ್ಕೆ ಹೋಗುವಾಗ ಅಲ್ಲಿ ನಾವು ಪದೇ ಉರಿಯುವಂಥದ್ದನ್ನು ನಾವು ನೋಡ್ತಾ ಇದ್ವಿ, ಬೆಂಕಿ ನೋಡ್ತಾ ಇದ್ವಿ ಅಷ್ಟೇ ಅಲ್ಲಿ, ಆದರೆ ಅಲ್ಲಿ ರೂಪ ಇಲ್ಲ. ಅದೇ ಜನರು ಮತ್ತೆ ಕೇಳ್ತಾ ಇದ್ದಾರೆ, ಇಲ್ಲ ನಮಗೆ ದೇವರನ್ನು ತೋರಿಸು ಅಂತಂದಾಗ ಆಯಿತು ನೀವು ನೋಡ್ರಿ ಮತ್ತೆ ದೇವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಮೋಶೆ ನೀನು ಹೋಗಿ ಬಂಡೆ ಸಂದಿನಲ್ಲಿ ಇರು ನೀನು ಅಂತ ಹೇಳಿದ. ನೋಡ್ಲ ಅವರು, ನೀನು ಮಾತ್ರ ಎಲ್ಲಿರ್ಬೇಕು, ಬಂಡೆ ಸಂದಿನಲ್ಲಿ ಇರಬೇಕು. ಆ ಸಮಯದಲ್ಲಿ ಆತನ ಹೋಗಿ ಎಚ್ಚರ್ಕೊಂಡ. ಈ ಜನರು ನೋಡೋಕೆ ಸಿದ್ಧರಾದರು. ಯಾವಾಗ ನೋಡಿದ್ರು ಅವ್ರ ಕಣ್ಣುಗಳು ಓದು ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ದೇವರನ್ನು ಯಾವಾಗ ಅವರು ಪರೀಕ್ಷಿಸಿದರೋ ಅದರಿಂದ ಅವರು ತಿಳ್ಕೊಂಡ್ರು ಅಂತ. ಇಲ್ಲಿ ನಾವು ಪರೀಕ್ಷೆ ಮಾಡಿ ನಂಬಲಿಕ್ಕೆ ಆಗೋದಿಲ್ಲ. ದೇವರು ನಮ್ಮ ಆಲೋಚನಾ ಕರ್ತನಾಗಿ ನಮ್ಮ ಸಂಗಡಿದ್ದು ಆತನು ಬೋಧಿಸುವ, ಆತನು ತಿಳಿಸುವ ಆತನಾಗಿರ್ತಾನೆ. ಅದೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರಿಗೂ ಕಲಿಸಿಕೊಡೋದಕ್ಕೋಸ್ಕರ ಮುಂದೆ ಬಂದು ಆತನು ತಾನು ಸೇವೆ ಮಾಡೋದ್ರ ಮೂಲಕ ಎಲ್ಲರನ್ನೂ ತನ್ನ ಬಳಿಗೆ ಬರೋದಕ್ಕೋಸ್ಕರ ಆತನು ತನ್ನನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ಅಂತೇಳಿ ನೋಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ನಾವು ಯಾವ ರೀತಿಯಿಂದ ಅಂದರೆ ದೇವರ ಮೇಲೆ ವಿಶ್ವಾಸ ಇಟ್ಟ ಮೇಲೆ ನಮ್ಮಲ್ಲಿ ಬದಲಾವಣೆ ಇರಬಾರ್ದು, ಎದುರು ನೋಡ್ತಾನೇ ಇರಬೇಕು. ನಾವು ಹಿಂದೆ ನೋಡೋಣ, ಹಿಂದಕ್ಕೆ ನಾವು ಪೂರ್ವಿಕರು ನಮ್ಮ ಹಿರಿಯರು ಅಬ್ರಾಮನು ನೋಡ್ರಿ, ಆತನ ದೀರ್ಘ ಶಾಂತಿಯಿಂದ ಕಾದ್ಕೊಂಡಿದ್ದ. ಮಕ್ಕಳ ವಿಷಯದಲ್ಲಿ ನಾವು ನೋಡ್ತಿರುವಾಗ ಆತನಿಗೆ ಮುಪ್ಪಿನ ಪ್ರಾಯ ಆಯಿತು, ಆದರೂ ಸಹ ದೇವರಲ್ಲಿ ವಿಶ್ವಾಸ ಇಟ್ಟ. ಆದರೆ ದೇವರು ಮತ್ತೆ ಆತನಿಗೆ ಮಗನನ್ನು ಕೊಡೋದ್ರ ಮೂಲಕ ಆಶೀರ್ವಾದ ಮಾಡಿದ್ದೇನೆ ಅಂತೇಳಿ ನಾವು ನೋಡ್ತೇವೆ. ನೋಡ್ರಿ ನಂಬಿಕೆ ಅಂತ ನಂಬಿಕೆ. ಇವತ್ತು ನಂಬಿಕೆ ನಾವು ಇಡೋದ್ರ ಮೂಲಕ ನಮಗೇನು ಮಾಡ್ತಾನೆ, ದೇವರು ಆತನ ಹತ್ತಿರವಾಗ್ತಾನೆ. ದೇವರೇ ನಂಬಿಕೆನೇ ದೇವರು. ಯಾಕಂತಂದರೆ ನಾವಿಲ್ಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ, ನೀನು ನಂಬೋದ್ರ ಮೂಲಕ ರಕ್ಷಣೆ ಹೊಂದುತ್ತೀಯ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರವಾಗಿ ನಾವು ದೇವರ ಮಾತುಗಳನ್ನು ನಾವು ಕೇಳೋದ್ರ ಮೂಲಕ ಅದನ್ನು ಆಲೋಚಿಸಿ ಅದನ್ನು ಕೈಕೊಂಡು ನಡೆಯೋದಕ್ಕೆ ನಾವು ಪ್ರಯತ್ನ ಪಡೋಣ. ಯಾಕಂದರೆ ಇಲ್ಲಿ ಹೇಳ್ತಾ ಇದ್ದಾನ ಮುಂದೆ ಅದೇ ರೋಮಾಪುರದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಲ್ಲಿ 6ನೇ ವಚನದಲ್ಲಿ ಹೇಳ್ತಿದ್ದಾನ, ಕೃಪೆಯಿಂದ ಆದುಕೊಂಡನು ಅಂದರೆ ಅಂದ ಮೇಲೆ ಪುಣ್ಯಕ್ರಿಯೆಗಳಿಂದ ಕಾರಣದಿಂದ ಆದುಕೊಳ್ಳಲಿಲ್ಲ ಅಷ್ಟೇ, ಆಗಲ್ಲ ಅಷ್ಟೇ. ಪಕ್ಷಕ್ಕೆ ಇನ್ನೂ ಕೃಪೆಯನ್ನು ಹೊಂದುವುದಕ್ಕಾಗೋದಿಲ್ಲ. ಇದರಿಂದ ತಿಳಿಯತಕ್ಕದ್ದೇನು, ಇಸ್ರಾಯೇಲರು ಹುಡುಕಿದ್ದು ಅವರಲ್ಲಿ ಇರುವುದಿರಲಿಲ್ಲ, ಅದರೊಳಗಿರಲ್ಪಟ್ಟವರಿಗೋಸ್ಕರ ದೊರೆಯಿತು. ಮಿಕ್ಕವರು ಮೊಂಡರಾದರು, ದೇವರವರಿಗೆ ಜಡಭಾವವನ್ನು, ಅವರು ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವನೆ ಈ ಹೊತ್ತಿನವರಿಗೂ ಹಾಗೇ ಇದೆ ಎಂದು ಬರೆದಿದ್ದ ಪ್ರಕಾರ ಅವರಿಗೆ ಆಯಿತು. ಇದಲ್ಲದೆ ಅವರು ಊಟವೇ ಅವರಿಗೆ ಉರುಳು ಬೋನು, ಎಡತಡೆಯೂ ಶಿಕ್ಷೆಯೂ ಆಗಲಿ. ಅವರ ಕಣ್ಣು ಮೊಬ್ಬಾಗಿ ಕಾಣದೇ ಹೋಗಲಿ, ಅವರ ಬೆನ್ನು ಯಾವಾಗಲೂ ಬಗ್ಗಿಕೊಂಡಿರುವಂತೆ ಮಾಡು ಎಂದು ದಾವೀದನು ಹೇಳುತ್ತಾನೆ. ಯಾವಾಗ ನಾವು ನಂಬೋದಿಲ್ಲವೋ ವಿಶ್ವಾಸದಿಲ್ಲವೋ ನಮ್ಮಲ್ಲಿ ಬದಲಾವಣೆ ಬರಲಿಕ್ಕೆ ಆಗನೇ ಇಲ್ಲ. ಯಾಕಂದರೆ ನಾವು ಹಾಗೇ ಇರ್ತೀವಿ. ನಮ್ಮಲ್ಲಿ ಏನು ಮಾಡ್ತಾನೆ, ದೇವರು ನೂತನ ಮನಸ್ಸನ್ನು ನಮಗೆ ಇಡೋದಕ್ಕೆ ಇಷ್ಟಪಡ್ತಾನೆ. ನಾವು ಆದಾಮ ಅವಳಿಂದ ಪಾಪದಿಂದ ಬಂದರೂ ಸಹ ನಮ್ಮನ್ನೇನು ಮಾಡಬೇಕಂತ ಹೇಳಿದ್ರೆ ಅದರಿಂದ ಬಿಡಿಸಿ ಕಾಯ್ದಕ್ಕೋಸ್ಕರ ಯೇಸು ಕ್ರಿಸ್ತನ ನಮ್ಮನ್ನು ಮುಂದೆ ಇಟ್ಟು ನಮ್ಮನ್ನು ಶಿಕ್ಷಕನಾಗಿ ಬದಲಾಯಿಸಿ ನಮ್ಮನ್ನು ಬೋಧಿಸೋದಕ್ಕೆ ನಮ್ಮನ್ನು ಕಲಿಸ್ಕೊಡೋದಕ್ಕಾಗಿ ಆತನ ತಂದಿದ್ದಾನೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕಂಚಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಆತನಲ್ಲಿ ತಿಳ್ಕೊಳ್ಬೇಕೆಂಬುದು ಆಸೆ ಮತ್ತು ದೇವರು ಕೆಲಸ ಬಗ್ಗೆ ಆತನಿಗೆ ಎಷ್ಟೋ ಒಂದು ಕುತೂಹಲ ನಾವು ನೋಡ್ತಾ ಇದ್ದೀವಿ. ಏನು ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆ, ದೇವರ ಕೆಲಸ ಏನಾಗಿತ್ತು, ಯೇಸು ಮಾಡಿರುವಂಥ ಒಂದು ಸೇವೆ ಏನಾಗಿತ್ತು, ಅದೆಲ್ಲವೂ ಕಂಚಿಕೆ ತಿಳಿಸ್ಕೊಡೋದ್ರ ಮೂಲಕ ಆ ಕ್ಷಣ ತೀರ್ಮಾನ ತೆಗೆದುಕೊಂಡು
ಹೋಗಿ ಈ ಸಮಯದಲ್ಲಿ ನಾನು ಯೇಸು ಕ್ರಿಸ್ತನನ್ನು ನಂಬುತ್ತೇನೆ, ನಾನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಇಮ್ಮಿಡಿಯೇಟ್ಲಿ ಆತನ ದೀಕ್ಷಾ ಸ್ನಾನ ಹೊಂದಿದ. ನೋಡ್ರಿ, ಅಲ್ಲಿ ತಾನು ಮನಸ್ಸು ಮಾಡಿದ, ದೇವರು ಮಾಡಿರುವಂಥದ್ದನ್ನು ನೋಡಿ, ಒಳ್ಳೆಯದನ್ನು ನೋಡಿ ನಂಬಿ ಆತನು ರಕ್ಷಣೆ ಮಾರ್ಗವನ್ನು ಪಡ್ಕೊಂಡನಂತೇಳಿ ನಾವು ನೋಡ್ತೇವೆ. ಇವತ್ತಿನದಲ್ಲಿ ನಾವು ಸಹ ನಂಬುವುದಾದರೆ ನಮಗೆ ರಕ್ಷಣೆ, ನಮಗೆ ಬಿಡುಗಡೆ ಅಂತ ದೇವರು ವಾಕ್ಯದಲ್ಲಿ ಹೇಳ್ತಾರೆ. ಯಾಕಂತಂದರೆ ನಂಬುವುದರ ಮೂಲಕ ಸಮಸ್ತ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಮುಂದೆ ನೀನು ನಂಬುವುದಾದರೆ, ಮುಂದೆ ಮಾರ್ತಾ ಮರಿಯಳಿಗೆ ಹೇಳ್ತಾನೆ, ಲಾಜರ ಸತ್ತು 4 ದಿವಸ ಸಮಾಧಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಹೇಳ್ತಾರೆ, ಯಾಕೆ ಗುರುವಿಗೆ ತೊಂದರೆ ಕೊಡ್ತೀರಿ, ಬೇಡ ನಾವು ಮನೆಗೆ ಹೋಗೋಣ ಬರ್ರಿ ಅಂದಾಗಿಲ್ಲ, ಸ್ವಾಮಿ ಸಮಾಧಿಗೆ ಹೋಗೋಣ ಬರ್ರಿ ಅಷ್ಟೇ ಅಂದಿದ್ದ. ಸ್ವಾಮಿ ಅಲ್ಲಿ ಮಾಡೋಂಥದ್ದು ಕಾರ್ಯ ಬೇರೆನೇ ಇತ್ತು. ಕೆಲವರು ಅಂತ ಇದ್ರು, ಏನಪ್ಪ ಆಯ್ತು ನೆನೆಸ್ಬಿಡ್ತಾನೆ ಅಂತ ಅವ್ರಿಗಿರ್ಬೋದಾಗಿತ್ತು. ಕೆಲವರು ಅವ್ರಿಗೆ ಅಂತ ಇದ್ರು, ಯಾಕಪ್ಪ ಸಮಯ ಎಷ್ಟು ದಿವ್ಸಕ್ಕೆ ಬರ್ಬೋದಾಗಿತ್ತಲ್ಲ, ಈಗ ಮಣ್ಣಿಗೆ ಹೋದವರು ಮತ್ತೆ ಅಲ್ಲಿಗೆ ಬರ್ಬೇಕು, ದಿವಸಕ್ಕೆ ಬರೋದು ನಾವು ನೋಡ್ತೇವೆ. ಆದರೆ ಸ್ವಾಮಿ ತನ್ನ ಸಹೋದರ ಲಾಜರನ್ನು ತೀರಿದಂಥದ್ದನ್ನು ಗೊತ್ತಾಗಿ ಆತನು ಮತ್ತೆ ಸಮಾಧಿ ಬಳಿಗೆ ಹೋಗ್ತಾನೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಮಾರ್ತಾ ಮರಿಯಳಿಗೆ ಸ್ವಾಮಿ ಹೇಳ್ತಾನೆ, ಒಂದು ಮಾತು ಹೇಳ್ತಾನ, ಈಗ ನೀವು ನಂಬೋದಾದರೆ ದೇವರ ಮಹಿಮೆ ಈಗ ನೋಡ್ತಾರೆ ನೋಡ್ರಿ, ಬರ್ರಿ. ಆ ಕ್ಷಣ ಬಂದು ಆ ಸಮಾಧಿ ಕಲ್ಲನ್ನು ತೆಗೆರಿ ಅಂದಿದ ತಕ್ಷಣ ಆಕಾಶದ ಕಡೆಗೆ ಕಣ್ಣೆತ್ತಿ ತಂದೆಯ ದೇವರಿಗೆ ಪ್ರಾರ್ಥನೆ ಮಾಡೋದರ ಮೂಲಕ ಅಲ್ಲಿ ಲಾಜರ್ನ ಬದುಕಿಸಿದೇನೆ ಅಂತ ನಾವು ನೋಡ್ರಿ, ಎಂಥ ಮಿರಕಲ್, ಅದ್ಭುತ. ಸತ್ತು ಹೋದ ಮನುಷ್ಯನ ತಿರುಗಿ ಬರಬೇಕಪ್ಪ ಅಂದರೆ ನೆಕ್ಸ್ಟ್ ಪುನರುತ್ಥಾನದಲ್ಲೇ ಬರಬೇಕಾಗಿತ್ತು ಆತ. ಆದರೆ ಯೇಸು ಸ್ವಾಮಿ ದೈಹಿಕವಾಗಿ ಸಹ ಅಲ್ಲಿ ಅದ್ಭುತ ಕಾರ್ಯ ಮಾಡಿ ತೋರಿಸಿದ. ಇಲ್ಲಿ ನಾವು ನಂಬೋದಾದರೆ ದೇವರು ನಮಗೆ ಹೆಚ್ಚಿನ ಅದ್ಭುತ ಕಾರ್ಯವನ್ನು ಮಾಡ್ತಾನಂತೆ. ಹಿಂದಕ್ಕೆ ಮಾಡಿದ್ದಾನೆ, ಈಗ ಮಾಡೋಕ್ಕಲ್ಲ ಅಮ್ಮಂಗಿಲ್ಲ ಅಂತ, ಯಾವಾಗಲೂ ಮಾಡ್ತಾನೇ ಇರ್ತಾನಂತೆ. ಹಿಂದಕ್ಕೆ ನಾವು ಯಹೂದ್ಯರು ಎಷ್ಟೋ ಜನರು ನಾವು ನೋಡ್ತಾ ಇದ್ದೀವಿ, ಅವರು ಬರೇ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ನೋಡ್ತಾ ಇದ್ದಾರಂತ, ಆದರೆ ನೋಡಿ ನಂಬುತ್ತಾ ಇದ್ದಾರಂತ. ಇವತ್ತಿನದಲ್ಲಿ ನಾವಾದರೂ ದೇವರು ನಮಗೆ ಮಾಡಿರುವಂಥ ಒಂದು ಉಪಕಾರ, ಮೇಲು ಒಳ್ಳೆಯದು, ಪ್ರತಿಯೊಬ್ಬರು ನಾವು ನೆನೆಸುತ್ತಾ ಕ್ರಿಸ್ತನ ಮಾಡಿದಂಥ ಒಂದು ಸೇವೆ, ತ್ಯಾಗವನ್ನು ನಾವು ನೆನೆದು ನಾವು ನಂಬಿ ಆತನ ಮಾರ್ಗದಲ್ಲಿ ನಾವು ಬರೋದಾದರೆ ನಮಗೆ ರಕ್ಷಣೆ. ಯಾಕಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಮಗೆ ಸಮಯ ಇದೆ, ನಾವು ಬದುಕಿರುವಾಗಲೇ ನಮಗೆ ಸಮಯ ಇದೆ. ಒಂದು ದಿನ ಬರ್ತೈತೆ, ರಾತ್ರಿ ಬರ್ತೈತೆ, ಯಾರು ಕೆಲಸ ಮಾಡೋದಿಲ್ಲ, ಹಗಲಿದ್ದಾಗೇನೆ ಕೆಲಸ ಮಾಡ್ತಾರೆ. ನಮ್ಗೆ ಗೊತ್ತು, ಹಗಲಿಗೆ 12 ತಾಸು, ರಾತ್ರಿಗೆ 12 ತಾಸು. ಸೊ ಹಗಲೇನು ನಾವು ಬದುಕಿರುವಂಥ ಜೀವಿತನೇ ಆಗಿಲ್ಲ. ರಾತ್ರಿ ಅಂದರೆ ಈ ಸಮಯದಲ್ಲಿ ನಾವು ಈ ನೈಟ್ ಮತ್ತೆ ನಾವು ನಿದ್ರೆಗೆ ಜಾರ್ತೀವಿ. ಆ ಸಮಯದಲ್ಲಿ ನಾವು ಎದ್ದೇಳ್ಬೋದು, ಇಲ್ಲಾಂದ್ರೆ ಆ ನಿದ್ರೆಯಲ್ಲೇ ಹೋಗ್ಬೋದು. ದೇವ್ರ ಚೆತ್ತಿಲ್ಲ ಅಂದರೆ ನಾವು ರೆಡಿಯಾಗಿರಬೇಕು. ದೇವ್ರ ರಾಜ್ಯಕ್ಕೆ ಹೋಗೋದಕ್ಕೆ ನಾವು ಸಿದ್ಧರಾಗಬೇಕು. ಯಾಕಂತಂದರೆ ನಮ್ಮನ್ನು ಆತನು ತಿರುಗಿ ಆತನ ಬಳಿಗೆ ಬರೋದಕ್ಕೆ ಆತನ ಎದುರು ನೋಡ್ತಿರ್ತಾನೆ. ಸೊ ಅದಕ್ಕೋಸ್ಕರವಾಗಿ ನಮಗೆ ಒಂದು ದೇವರು ನಮಗೆ ಸಮಯ ಕೊಟ್ಟಿದ್ದಾನೆ, ನಂಬೋಣ, ವಿಶ್ವಾಸಿಸೋಣ, ದೇವರನ್ನು ನಾವು ಪಡೆದುಕೊಳ್ಳೋಣ, ದೇವರ ರಾಜ್ಯಕ್ಕಾಗಿ ನಾವು ಸಿದ್ಧರಾಗೋಣ. ದೇವರು ಕೊಟ್ಟಂಥ ವಾಕ್ಯವನ್ನು ಆಶೀರ್ವದಿಸಿ. ಆಮೇಲೆ